ನಿಮ್ಮ ಮನೇಲಿ ಗಡಿಯಾರ ಏನಾರ ಇದೆಯಾ? ಅದೇನಾರ ಮುಂದಕ್ಕೆ ಓಡುತ್ತಾ? ಎಷ್ಟು ಟೈಮು ನಾನು ಹೇಳಿದ್ದೆಷ್ಟೊತ್ತಿಗೆ? ಬಾ 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 ಕುತ್ಕೋವಾ. ಲೇಟ್ ಲತೀಫ್ಗೆಲ್ಲ ಬಿರಿಯಾನಿ ಮಾಡಲ್ಲ ನಾನು. ನಿನಗೆ ಓಕೆ, ಸಾರಿ. ಆಯಿತು ನಾನೇ ಮಾಡ್ತೀನಿ, ನಾನು ಹೆಲ್ಪು ಮಾಡ್ತೀನಿ. ಇವತ್ತು ನೀನು ಬಿರಿಯಾನಿ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಬಿರಿಯಾನಿ ಇವತ್ತು ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ವಿಡಿಯೋ ಮಾಡೋದಕ್ಕೂ ಬಂದಿದ್ದೀನಿ. ನೀನು ಬಿರಿಯಾನಿ ಮಾಡು, ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಓಕೆ, ಸಾರಿ ಲೇಟಾಗಿ ಬಂದಿದ್ದಕ್ಕೆ. ಓಕೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಬಂದ್ಬಿಟ್ಟು ನೀನು ಒಗ್ಗರಣೆ ಹಾಕ್ಬಿಟ್ಟು ನಾನೇ ಬಿರಿಯಾನಿ ಮಾಡಿದೆ ಅಂತ ಹೇಳ್ಬಿಡು. ಇಲ್ಲಮ್ಮ, ನೀನೇ ಮಾಡು, ಅದನ್ನು ನೀನೇ ಮಾಡು. ಓಕೆ, ನಡಿ. ಅರ್ಧ ಗಂಟೆ ಒಳಗಡೆ ಪರ್ಫೆಕ್ಟಾಗಿ ಟೇಸ್ಟಾಗಿ ನೀನು ಒಬ್ಬಳೆ ಕಣಮ್ಮ ನಮ್ಮ ಗ್ರೂಪಲ್ಲಿ ಚಿಕನ್ ಬಿರಿಯಾನಿ ಮಾಡೋದು. ಅದಕ್ಕೆ ಆ ವಿಡಿಯೋನ ಪರ್ಫೆಕ್ಟಾಗಿರುತ್ತಲ್ವ, ಟೇಸ್ಟಿಯಾಗಿರುತ್ತಲ್ವ, ನೀನು ಹೇಗೆ ಮಾಡ್ತೀಯ ಅನ್ನೋದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ತೋರ್ಸಮ್ಮ ಹೆಂಗೆ ಮಾಡ್ತೀಯ ಅಂತ. ಶಾಪಿಂಗ್ ಹೋಗಿ ಎಷ್ಟು ದಿವಸ ಆಯಿತು? ಯಾವಾಗ ಹೋಗೋಣ? ಯಾವಾಗ ಹೇಳ್ತೀಯೋ ಅವಾಗ. ನಡಿಬೇಕಾದ್ರೆ ಈಗಲೇ ಹೋಗು ಅಂದರೆ ಈಗಲೇ ರೆಡಿ ನಾನು. ಯಾವ ಕಡೆ ಹೋಗೋಣ ಶಾಪಿಂಗು? ಅಲ್ಲ, ಅದು ನೀವು ನಮ್ಮ ಮೈಸೂರಲ್ಲಿ ಕೇಳ್ತಾ ಇದೆಯಾ ಶಾಪಿಂಗ್ ಯಾವ ಕಡೆ ಹೋಗೋಣ ಅಂತ. ಗಾಡಿ ಸ್ಟಾರ್ಟ್ ಮಾಡು, ಗಾಡಿನೇ ಹೋಗಿ ನಿಂತ್ಕೊಳ್ಳುತ್ತೆ ಆ ಅಂಗಡಿಗಳ ಮುಂದೆ. ಅಲ್ಲ, ನಾವು ಮೈಸೂರಲ್ಲಿ ಎಷ್ಟು ಸುತ್ತುತ್ತೀವಿ ಅಂದರೆ ನಮ್ಮ ಗಾಡಿಗಳಿಗೂ ಗೊತ್ತು ಯಾವ ತಿಂಗಳಲ್ಲಿ ಎಲ್ಲಿ ಸೇಲ್ ಇರುತ್ತೆ, ಎಲ್ಲಿ ಆಫರ್ ಇರುತ್ತೆ ಅಂತ. ನಮ್ಮ ಗಾಡಿಗಳು ಅಲ್ಲೇ ಹೋಗಿ ನಿಂತ್ಕೊಳುತ್ತೆ ಅಲ್ವಾ? ಕರೆಕ್ಟು. ಅದು ಬೇರೆ ನೀನು ಆಷಾಢದಲ್ಲಿ ಕೇಳ್ತಿದೀಯಾ. ಆಷಾಢದಲ್ಲಿ ಗಾಡಿಗಳು ಯಾವ ಡೈರೆಕ್ಷನಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಚೆನ್ನಾಗಿ ಗೊತ್ತು ಬಿಡು. ಚಿಕನ್ ಬಿರಿಯಾನಿ ನೀವೆಲ್ಲ 1 ಅವರಲ್ಲಿ ಮಾಡ್ತೀರಪ್ಪ. ನಾನು ½ ಅನ್ ಅವರಲ್ಲಿ ಮಾಡೋದು ಹೇಳ್ಕೊಡ್ತೀನಿ ಬಾ. ಏನೇನು ಇಂಗ್ರೀಡಿಯೆಂಟ್ಸ್ ತೊಗೋಬೇಕು ಅಂತ ಹೇಳ್ತೀನಿ ಬಾ. ಇವಾಗ ಫಸ್ಟ್ ಏನು ಮಾಡಬೇಕು ಅಂದರೆ, ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, 2 ಟೊಮೊಟೊ ಹಚ್ಕೊಂಡಿದ್ದೀನಿ, 2 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನೋಡಿಲಿ, ಇದು ಬಿರಿಯಾನಿ ಪೌಡರು ರೆಡಿ ಇರೋದನ್ನ ತೊಗೊಂಡಿದ್ದೀನಿ. ಆಮೇಲೆ 5 ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, 2 ಸ್ಪೂನು. ಚಕ್ಕೆ, ಲವಂಗ, ಪಲಾವ್ ಎಲೆ ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋ ಅಂಥದ್ದು ಇದೆ. ಬೆಳಗ್ಗೆ ಫೋನ್ ಮಾಡಿದಾಗ ಶ್ರೇಯಾನ್ವಿ ಏನೋ ಪಾರ್ಸೆಲ್ ಅಂತ ಮಾತಾಡ್ತಿದ್ಲಲ್ಲ, ಏನು? ನೀನು ಮಾಡೋ ಬಿರಿಯಾನಿ ಅವಳಿಗೆ ಪಾರ್ಸಲ್ ಬೇಕಂತೆ. ನಾನು ಬಿರಿಯಾನಿ ಮಾಡ್ತಿರೋದೇ ಶ್ರೇಯಾನ್ವಿಗೋಸ್ಕರ. ನಿನಗೆ ಅನ್ಕೊಂಬಿಟ್ಟ? ಅವಳಿಗೆ ಮಾಡಿ ಮಿಕ್ಕಿದ್ದು ನೀನು ತಿನ್ನಬೇಕು. ಫಸ್ಟ್ ಅವಳಿಗೆ ಪಾರ್ಸೆಲಿಗೆ ರೆಡಿ ಮಾಡ್ತೀನಿ, ಆಮೇಲೆ ನೀನು ತಿನ್ನು, ಆಯಿತಾ? ಇವಾಗ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಹಾಕಿದ ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಅಂತ ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ಫ್ರೈ ಆಗಬೇಕು. ನಿಮಗೆ ಈರುಳ್ಳಿ ಎಷ್ಟು ಚೆನ್ನಾಗಿ ಬೇಯುತ್ತೋ, ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಬಿರಿಯಾನಿ ಅಷ್ಟು ಟೇಸ್ಟ್ ಇರುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಬೇಕು. ಚಿಕನ್ ಹಾಕಿ ಆ ಚಿಕನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾಗ ಅದು ಸ್ವಲ್ಪ ನೀರು ಬಿಡುತ್ತೆ. ಆ ನೀರೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು. ಓಕೆ. ಅಂದರೆ ನೀನು ಕುಕ್ಕರೇನು ಕ್ಲೋಸ್ ಮಾಡಲ್ಲ, ಡೈರೆಕ್ಟಾಗಿ ಹಿಂಗೆ ಫ್ರೈ ಮಾಡ್ಕೊತೀಯಾ? ಸ್ವಲ್ಪ ಒಂದು ಅರ್ಧವರೆಗೂ ಇದರಲ್ಲೇ ಬೇಯಿಸ್ಕೊತೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಟೊಮೊಟೊ ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀನಿ. ಇವಾಗ ನೋಡಿ, ಈಗ ಟೊಮೊಟೊ ಆ್ಯಡ್ ಮಾಡ್ತೀನಿ. 2 ಹೆಚ್ಚಿಟ್ಕೊಂಡಿದ್ದೀನಲ್ವ ಟೊಮೊಟೊನ, ಈಗ ಹಾಕ್ತಾಯಿದ್ದೀನಿ ನೋಡು. ಟೊಮೊಟೊ ಎಷ್ಟು ಬೇಯಿಸ್ಬೇಕಂದ್ರೆ ಅದ್ರ ಸಿಪ್ಪೆ ಬಿಡೋವರೆಗೂ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಡೈರೆಕ್ಟ್ ಕುಕ್ಕರಲ್ಲೇ ಫ್ರೈ ಮಾಡ್ತಿರ್ತೀವಿ. ವಿಜಲ್ ಏನು ಚಿಕನ್ ಹಾಕಿದ್ಮೇಲೆ ಸಪ್ರೇಟ್ ವಿಜಲ್ ಏನು ತಗ್ಸಲ್ಲ? ಇಲ್ಲ, ಅಕ್ಕಿ ಎಲ್ಲ ತೊಳೆದಿರೋದೆಲ್ಲ ಅಕ್ಕಿ ಹಾಕ್ತೀವಿ. ಒಟ್ಟಿಗೆ ಡೈರೆಕ್ಟಾಗಿ ಎಲ್ಲ ಫ್ರೈ ಆದಮೇಲೆ ನೀನು ಕುಕ್ಕರ್ ವಿಜಲ್ ತಗ್ಸೋದಾ? ಹೌದೌದು. ಇವಾಗ ನೋಡಿ, ಈಗ ಚಿಕನ್ ಮಸಾಲೆ ಪುಡಿ ಇತ್ತಲ್ಲ ಬಿರಿಯಾನಿದು, ರೆಡಿಮೇಡ್ ಇತ್ತು, ನಾನು ಅದು ಹಾಕ್ಕೊಂಡಿದ್ದೀನಿ. ಇವಾಗ ಅಚ್ಕಾರದ ಪುಡಿ, ಖಾರಕ್ಕೆ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾವೇನು ಜಾಸ್ತಿ ಖಾರ ಹಾಕಲ್ಲ, ಮಕ್ಳಿಗೆ ಮಾಡ್ತಿರೋದಲ್ವಾ, ಹಂಗಾಗಿ ಸ್ವಲ್ಪ 1-1.5 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಇವಾಗ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೇಕು, ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಬಿರಿಯಾನಿ. ನೋಡಿದ್ಯಾ ಎಷ್ಟು ಕಲರ್ಫುಲ್ಲಾಗಿದೆ ಅಂತ? ನೋಡಿ, ಇವಾಗ ಬಿರಿಯಾನಿ ಬೇಗ ಆಗಬೇಕು ಅಂದರೆ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಕಾಯಿತ್ತಲ್ವ, ಅದು ಹಾಕಿದ್ರೆ ಬೇಗ ಆಗುತ್ತೆ. ಆಲ್ರೆಡಿ ಇವಾಗ ಅಕ್ಕಿ ತೊಳೆದಿಟ್ಟಿದ್ದೆ ಅಲ್ವಾ ಆಲ್ರೆಡಿ, ಅದನ್ನು ಇವಾಗ ಈ ಮಸಾಲೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಕ್ಕಿ ಯಾವಾಗ ಚೆನ್ನಾಗಿ ಫ್ರೈ ಆಗುತ್ತೋ ಆಯಿಲಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಗೀ ರೈಸ್ಗೆಲ್ಲ ನಾವು ತುಪ್ಪದಲ್ಲಿ ಹುರಿತೀವಲ್ವ, ಅದಕ್ಕೆ ಗೀ ರೈಸ್ ಅಷ್ಟು ಟೇಸ್ಟ್ ಬರೋದು. ಇವಾಗ ನೋಡು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಬೇಕನ್ನಿಸ್ತು ನನಗೆ. ಇವಾಗ ಅಕ್ಕಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಇವಾಗ ಕಾಯಿಸಿಟ್ಟಿರೋ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ
ಅದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ನಿಮಗೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಅಲ್ಲ ಎಷ್ಟು ಚೆನ್ನಾಗಿ ಗಮ್ಮಂತ ಐತೆ. ಕುಕ್ಕರ್ ಮುಚ್ಚೋದಕ್ಕಿಂತ ವಿಷಲ್ ಬರೋದಕ್ಕಿಂತ ಮುಂಚೆನೇ ಇಷ್ಟೊಂದು ಗಮ್ಮಂತ ಐತಲ್ಲ. ಕುಕ್ಕರ್ ವಿಷಲ್ ಬಂದಮೇಲೆ ಹೆಂಗಿರುತ್ತಪ್ಪ. ಆಹಾ, ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಂದರೆ ಸಖತ್ತಾಗೈತೆ ಕಣೆ ಸ್ಮೆಲ್ ಅಂತೂ. ಎಲ್ಲ ಹೇಳ್ತಾಯಿದ್ರು ಬೇಗ ಬಿರಿಯಾನಿ ಮಾಡ್ತೀಯಾ, ಚೆನ್ನಾಗಿ ಬಿರಿಯಾನಿ ಮಾಡ್ತೀಯ ಅಂತ. ನಾನು ನೋಡಿದ್ದೆ, ಬಿರಿಯಾನಿ ತಿಂದಿದ್ದೆ, ನೀನು ಮಾಡಿರೋದು ಯಾವತ್ತೂ ನೋಡಿರಲಿಲ್ಲ. ಬಟ್ ಚೆನ್ನಾಗಿ ಮಾಡ್ತೀಯ, ಈಸಿಯಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಒಂದು 30 ಮಿನಿಟ್ಸು ಆಗಿಲ್ಲ ಅನ್ಕೋತೀನಿ ಬಿರಿಯಾನಿ ರೆಡಿ ಮಾಡೋಕ್ಕೆ. ಚೆನ್ನಾಗಿದೆ, ಈಸಿಯಾಗಿ ಯೂಸ್ ಮಾಡ್ಕೋಬೋದು ಎಲ್ಲರೂ. ಫಸ್ಟು ತಿನ್ನಬೇಕು ಅನ್ನಿಸ್ತೈತೆ. ಫಸ್ಟ್ ತಟ್ಟೆಗೆ ಹಾಕ್ಕೊಡು, ನಾನು ಟೇಸ್ಟ್ ನೋಡ್ಬಿಡ್ತೀನಿ ಫಸ್ಟ್. ಎಷ್ಟು ಟೆಂಪ್ಟ್ ಆಗಿದೆಯಲ್ಲ ನಾನು ಮಾಡಿರೋ ಬಿರಿಯಾನಿಗೆ. ಅಷ್ಟು ಸ್ಮೆಲ್ ಬರ್ತೈತಮ್ಮ. ಹಂಗೆ ಅಮ್ಮ, ನಾವು ಹಿಂಗೆ ಬಿರಿಯಾನಿ ಸಕ್ಕತ್ತಾಗೈತೆ. ಅಂದರೆ ಹಂಗೆ ಒಂದು ಹೋಟೆಲ್ ಓಪನ್ ಮಾಡೋಣ ಅನ್ಕೊಂಡಿದ್ದೀನಿ. ಮಾಡಿ ನಾನೇ ಫಸ್ಟ್ ಕಸ್ಟಮರ್. ನಿಜವಾಗ್ಲೂ ಚೆನ್ನಾಗೈತೆ ಕಣೆ, ಸಕ್ಕತ್ತಾಗೈತೆ, ತುಂಬ ಟೇಸ್ಟ್ ಆಗೈತೆ ಮತ್ತು ಈಸಿಯಾಗೂ ಮಾಡಿದೆ. ತುಂಬ ಇಂಗ್ರೀಡಿಯೆಂಟ್ಸು ಏನು ಯೂಸ್ ಮಾಡಲಿಲ್ಲ ನೀನು. ಇರೋ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಸಕ್ಕತ್ತಾಗಿ ಮಾಡಿದ್ಯಾ. ಬಾಯಲ್ಲಿ ತಿನ್ನು, ಒಂದೇ ಒಂದು ತುತ್ತು ತಿನ್ನು ಬಾ. ಇರಲಿ, ನೀನು ತಿನ್ನು ಫಸ್ಟ್, ನೀನು ತಿನ್ನು, ನೀನು ಸಮಾಧಾನವಾಗಿ ತಿನ್ನು ಫಸ್ಟ್. ಚೆನ್ನಾಗೈತೆ ಕಣೆ, ತುಂಬ ಚೆನ್ನಾಗೈತೆ. ನನಗೆ ಬೆಳಗ್ಗೆನೇ ಫೋನ್ ಮಾಡಿ ಕರೆಸಿ ಇಷ್ಟು ಟೇಸ್ಟಾಗಿರೋ ಬಿರಿಯಾನಿ ಮಾಡಿಕೊಟ್ಟಿದ್ದಕ್ಕಂತೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಎಲ್ಲ ಹೇಳಬಾರ್ದು, ನೀನು ಯಾಕೆ ಥ್ಯಾಂಕ್ಸ್ ಹೇಳಬೇಕು. ಆದರೂ ಇರಲಿ, ಬಿರಿಯಾನಿ ಟೇಸ್ಟ್ ಆಗೈತಲ್ಲ ಅದಕ್ಕೋಸ್ಕರ ಇಟ್ಕೊಂಡಿರಿ ಸಪ್ರೇಟಾಗಿ ಒಂದು ಥ್ಯಾಂಕ್ಸ್. ಫಾಸ್ಟಾಗಿ ಟೇಸ್ಟಾಗಿ ಹೇಗೆ ಬಿರಿಯಾನಿ ಮಾಡೋದು ಅಂತ ನನ್ನ ಫ್ರೆಂಡ್ ಹತ್ರ ನಾನಂತೂ ಕಲ್ತ್ಕೊಂಡು, ಟೈಮ್ ಕೂಡ ಸೇವ್ ಆಗುತ್ತೆ, ಈಸಿಯಾಗೂ ಇರುತ್ತೆ, ಮಾಡಿದ್ರೆ ಟೇಸ್ಟಾಗಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ವೆರಿ ಸೂನ್. ಅಂಟಿಲ್ ದಟ್, ಬಾಯ್ ಬಾಯ್.